ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಬಂದು ಬಿಸ್ನೆಸ್ ಸ್ಕಿಲ್ಸ್ ದಟ್ ಮೇಕ್ಸ್ ಎ ಮಿಲಿಯನಿಯರ್. ನೀವು ನಿಮ್ಮ ಸ್ಕಿಲ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಮಿಲಿಯನಿಯರ್. ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಕೌಶಲ್ಯಗಳನ್ನ ನೀವು ಅಳವಡಿಸ್ಕೊಂಡು ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದು ಹೇಗೆ, ಅಥವಾ ಇರುವಂತ ಕೌಶಲ್ಯಗಳನ್ನ ಹೇಗೆ ನೀವು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದಿರಾ. ಈ ಒಂದು ಕೆಲವೊಂದು ಅಂಶಗಳನ್ನ ತುಂಬಾ ಇಂಪಾರ್ಟೆಂಟ್ ಅಂಶಗಳನ್ನ ನಾನು ತರ್ತಾ ಇದ್ದೀನಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದಾವ್ದು ಕೌಶಲ್ಯಗಳು ನಮ್ಮಲ್ಲೂ ಇದೆ. ನಾವು ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಕೂಡ ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು, ಜೊತೆಗೆ ಮಿಲಿಯನಿಯರ್ ಆಗ್ಬೋದು ಅನ್ನೋ ಒಂದು ನೀವೇನೆಲ್ಲ ಕನಸುಗಳನ್ನ ಇಟ್ಕೊಂಡಿರ್ತೀರ ಆ ಕನಸುಗಳನ್ನ ನನ್ಸ್ ಮಾಡ್ಲಿಕ್ಕೆ ಇವತ್ತೊಂದು ಬಿಸ್ನೆಸ್ ಸ್ಕಿಲ್ಸ್ ದಟ್ ಮೇಕ್ಸ್ ಎ ಮಿಲಿಯನಿಯರ್ ಅಂತ ಹೇಳಿ ಒಂದು ಕಂಟೆಂಟ್ ಅನ್ನ ತಗೊಂಡಿದ್ದೀನಿ. ಮೊದಲನೇ ನೋಡೋದಾದ್ರೆ ಸ್ಟ್ರಾಟಜಿಕ್ ಥಿಂಕಿಂಗ್ ಅಂಡ್ ವಿಷನ್. ನಿಮ್ಮ ಬಿಸ್ನೆಸ್ ಕ್ಲಿಯರ್ ಮಿಷನ್ ಮತ್ತೆ ವಿಷನ್ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಮಿಲಿಯನಿಯರ್ ಆಫ್ ಇನ್ ಯುವರ್ ಫ್ಯಾಮಿಲಿ. ಖಂಡಿತವಾಗಿ ನೀವು ನಿಮ್ಮ ಸ್ಕಿಲ್ಸ್ ಅನ್ನ ಅಡಾಪ್ಟ್ ಮಾಡಿಕೊಂಡು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ಯು ಆರ್ ದ ಫಸ್ಟ್ ಮಿಲಿಯನಿಯರ್ ಆಫ್ ಯುವರ್ ಫ್ಯಾಮಿಲಿ. ಹಾಗಾಗಿ ನಿಮ್ಮ ಸ್ಕಿಲ್ಸ್ ಗಳನ್ನ, ಹೊಸ ಹೊಸ ವಿಚಾರಗಳನ್ನ, ಹೊಸ ಹೊಸ ತಂತ್ರಗಳನ್ನ ನಿಮ್ಮ ತಕ್ಕಾಗೆ ನಿಮಗೆ ಹೇಗೆ ನಿಮ್ಮ ಸ್ಕಿಲ್ಸ್ ಅಥವಾ ಬಿಸ್ನೆಸ್ ಹೇಗೆ ಜನಗಳು ಪಬ್ಲಿಕ್ ಅಲ್ಲಿ ಏನೆಲ್ಲ ಡಿಮ್ಯಾಂಡ್ ಇರುತ್ತೆ ಆ ಡಿಮ್ಯಾಂಡ್ ಆಧಾರದ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಕರೋಡ್ಪತಿ ಆರ್ ಮಿಲಿಯನರ್ ಇನ್ ಯುವರ್ ಫ್ಯಾಮಿಲಿ. ನೆಕ್ಸ್ಟ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟೇ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಲಕ್ಷಾಂತರ ಕೋಟ್ಯಾಂತರ ನೀವು ಬಿಸ್ನೆಸ್ ಮಾಡಿ ಆದಾಯ ಗಳಿಸ್ತಾ ಇರ್ಬೋದು, ಆದ್ರೆ ನಿಮಗೆ ಫೈನಾನ್ಷಿಯಲ್ಸ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಡೆಫಿನೆಟ್ ಆಗಿ ಲೂಸ್ ಅಥವಾ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ಬಿಸ್ನೆಸ್ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಾ. ನಿಮಗೆ ಯಾವಾಗ ನನಗೆ ಕ್ಯಾಶ್ ಫ್ಲೋ ಬೇಕಾಗಿರುತ್ತೆ, ಯಾವಾಗ ಫಂಡ್ ಫ್ಲೋ ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ನಾನು ಬಡ್ಜೆಟಿಂಗ್ ಮಾಡಬೇಕು, ಫೋರ್ಕಾಸ್ಟಿಂಗ್ ಯಾವಾಗ ಮಾಡಬೇಕು, ಇದೆಲ್ಲ ನಿಮಗೆ ಫೈನಾನ್ಷಿಯಲ್ಸ್ ನಾಲೆಡ್ಜ್ ಇಂಪ್ಲಿಮೆಂಟ್ ಮಾಡಿದ್ರೆ ನೀವು ನಿಜವಾಗ್ಲೂ ನಿಮ್ಮ ಒಂದು ಏನು ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ನಿಮಗೆ ಬಡ್ಜೆಟಿಂಗ್ ಮಾಡಿ ಯಾವ ತಿಂಗಳಲ್ಲಿ ಎಷ್ಟು ಹಣ ಬೇಕಾಗುತ್ತೆ, ನಾವು ಯಾವಾಗ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕು, ನಿಮ್ಮ ಟ್ರೇಡಿಂಗ್ ಆಧಾರದ ಮೇಲೆ ನೀವು ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕ್ಯಾಶ್ ಫ್ಲೋ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗುವಂಥದ್ದು ಖಂಡಿತವಾಗಿ ಜಾಸ್ತಿ ಇರುತ್ತೆ. ಮತ್ತೆ ಲೀಡರ್ಶಿಪ್ ಅಂಡ್ ಟೀಮ್ ಬಿಲ್ಡಿಂಗ್. ಇನ್ಸ್ಪೈರ್ ಟೀಮ್ with the purpose, delegating strategically for the result. ನಿಮ್ಮ ಅಬ್ಜೆಕ್ಟಿವ್ಸ್ ಏನಿದೆ, ಆರ್ಗನೈಸೇಷನ್ ಅಬ್ಜೆಕ್ಟಿವ್ಸ್ ಏನಿದೆ, ಆ ಒಂದು ಅಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ನೀವು ಇನ್ಸ್ಪೈರ್ ಮಾಡಬೇಕು ಎಂಪ್ಲಾಯೀಸ್ ಗಳಿಗೆ, ಮತ್ತೆ ಅಥಾರಿಟಿ ಕೊಡಬೇಕು. ಡಿಸಿಷನ್ ಅವರು ಮಾಡಿಕೊಂಡು ನಿಮ್ಗೆ ಫೈನಲ್ ಜಸ್ಟ್ ಫಾರ್ ದ ಅಪ್ರೂವಲ್ ಬಂದು ಎಂಟೈರ್ ಡಿಸಿಷನ್ ಮೇಕಿಂಗ್ ಶುಡ್ ಗಿವ್ ಟು ದ ಎಂಪ್ಲಾಯೀಸ್. ಬಿಕಾಸ್ ಏನಾಗುತ್ತೆ, ಅವಾಗ ಅಥಾರಿಟಿ ಕೊಟ್ಟಾಗ ಏನಾಗುತ್ತೆ, ದೇರ್ ಕೆಪಾಸಿಟಿ ಆಲ್ಸೋ ಬಿಲ್ಡ್, ಅವ್ರ ಕೆಪಾಸಿಟಿನೂ ಇಂಪ್ರೂವ್ ಆಗುತ್ತೆ, ಅವ್ರಿಗೆ ಒಂದು ಖುಷಿಯಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಜೊತೆಗೆ ಅವರು ಒಂದು ಲೀಡರ್ ಆಸ್ ಎ ಲೀಡರ್ ಆಗಿ ಕೆಲಸ ಮಾಡ್ತಾರೆ. ಎಂಪ್ಲಾಯ್ ಆಗಿ ಕೆಲಸ ಮಾಡೋದಕ್ಕೂ ಲೀಡರ್ ಆಗಿ ಕೆಲಸ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ. ಒನ್ಸ್ ನಾನು ಲೀಡರ್ ಅಂತೇಳಿ ಅವರ ಆತ್ಮ ಶಕ್ತಿಗೆ ಅವರು ಅನುಗುಣವಾಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಆರ್ಗನೈಸೇಷನ್ ಇಲ್ಲಿಂದ ಮೇಲ್ಗೆ ತಗೊಂಡು ಹೋಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಟೀಮ್ ನ ಬಿಲ್ಡ್ ಮಾಡಬೇಕು, ಜೊತೆಗೆ ಡಿಸಿಷನ್ ಮೇಕಿಂಗ್ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಇದು ವೆರಿ ಇಂಪಾರ್ಟೆಂಟ್. ಇನ್ನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಇದು ಕೂಡ ಒಂದು ಅಂಶ. ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಅಂಡರ್ ಪ್ರೆಷರ್. ಇದು ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಏನಾಗುತ್ತೆ, ನಿಮಗೆ ಆರ್ಡರ್ಸ್ ಗಳು ಇರೋದಿಲ್ಲ, ನೀವು ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಬಿಕಾಸ್ ಸ್ಟಾಫ್ಗೆ ಸ್ಯಾಲರಿ ಕೊಡಬೇಕಾಗತ್ತೆ, ರೆಂಟ್ ಕೊಡಬೇಕಾಗುತ್ತೆ, ಮತ್ತೆ ರಿಸ್ಕ್ ಅಲ್ಲಿ ಇರ್ತೀರ. ಅವಾಗ ಬ್ಯಾಲೆನ್ಸಿಂಗ್ ಮಾಡೋದು ಹೇಗೆ, ಜೊತೆಗೆ ತುಂಬಾನೇ ಆರ್ಡರ್ಸ್, ನಿಮಗೆ ಪುಷ್ಪತೆ ಇರೋದಿಲ್ಲ, ಕಂಟಿನ್ಯೂಸ್ ನಿಮಗೆ ಆರ್ಡರ್ಸ್ ಬರ್ತಾ ಇರುತ್ತೆ. ಆ ಒಂದು ಪ್ರೆಷರ್ ಅಲ್ಲಿ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಬಿಸ್ನೆಸ್ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಬಿಸ್ನೆಸ್ ರನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಒಂದ್ ವೇಳೆ ನೀವು ಬಿಸ್ನೆಸ್ ಆಗ್ತಾ ಇಲ್ಲ ಅಂತೇಳಿ ಕುಗ್ಗಿದ್ರೆ, ಅಥವಾ ತುಂಬಾ ಬಿಸ್ನೆಸ್ ಆಗ್ತಾ ಇದೆ ಅಂತ ಹಿಗ್ಗಿದ್ರೆ, ಅವಾಗ ನಿಮಗೆ ಖಂಡಿತವಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಆಗುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ.
ಅಥವಾ ಮುಳುಗೋಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಯಾವುದೇ ತರಹದ ಪ್ರೆಷರ್ ಆಗಿರ್ಬೋದು ಅಥವಾ ನಿಮಗೆ ಕೆಲಸ ಇಲ್ಲದೆ ಇರುವಂತದ್ದು ಪ್ರೆಷರ್ ಇರ್ಬೋದು ಅಥವಾ ಕೆಲಸ ಇದ್ದು ಪ್ರೆಷರ್ ಜಾಸ್ತಿ ಇರ್ಬೋದು. ಸೊ ಎರಡನ್ನೂ ನೀವು ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ನೀವು ರಿಸ್ಕ್ ಅನ್ನ ತಗೊಂಡು ಕೆಲಸ ಮಾಡಿದ್ದಾದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಅನ್ನೋದು ಕಾಣೋದೇ ಇಲ್ಲ, ಸಕ್ಸಸ್ ಜಾಸ್ತಿ ಇರುತ್ತೆ. ಸೊ ಬ್ಯಾಲೆನ್ಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಿಸ್ನೆಸ್ ಅಲ್ಲಿ. ಸೊ ಹಾಗಾಗಿ ಈ ಒಂದು ಬಿಸ್ನೆಸ್ ಸ್ಕಿಲ್ಸ್ ಅಲ್ಲಿ ಕೂಡ ಇದು ಒಂದು ತುಂಬಾ ಇಂಪಾರ್ಟೆಂಟ್. ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಸ್ಟ್ರಾಟಜಿಕ್ಸ್ ಆಗಿರ್ಬೋದು, ಈ 4 ಪಾಯಿಂಟ್ ಜೊತೆಗೆ ಇನೋವೇಟಿವ್. ನೀವು ನಿಜವಾಗ್ಲೂ ಪಬ್ಲಿಕ್ ಗೆ ಏನು ಬೇಕಾಗಿದೆ ನಾವು ಅದನ್ನ ಕೊಡ್ತಾ ಇದೀವಾ ಅಥವಾ ಇನ್ನು ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ವಾ? ಸೊ ಏನು ಪಬ್ಲಿಕ್ ಗೆ ಕೊಟ್ರೆ ನಮ್ಮ ಒಂದು ಪ್ರಾಡಕ್ಟ್ ಅಥವಾ ನಮ್ಮ ಒಂದು ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗುತ್ತೆ ಅಥವಾ ಪ್ರಾಫಿಟ್ ಹೇಗೆ ಮಾಡಬಹುದು ಅಥವಾ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಾಗ ಹೇಗೆ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಹಿಡಿದು ನೀವು ಬಿಸ್ನೆಸ್ ರನ್ ಮಾಡುವಂಥದ್ದು. ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಹೊಸ ಹೊಸ ವಿಚಾರಗಳನ್ನ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ಯಾವುದೇ ತರದ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗೆ ತಕ್ಕಂತ ಪರಿಹಾರಗಳನ್ನ ಹುಡುಕ್ಬೇಕಾಗತ್ತೆ. ಹುಡುಕಿ ನೀವು ಆ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಬಿಸ್ನೆಸ್ ರನ್ ಮಾಡ್ತಾ ಹೋದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್. ಸೊ ನೆಕ್ಸ್ಟ್ ನೋಡಿದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಸೊ ಇದೆಲ್ಲ ಪಾಯಿಂಟ್ಸ್ ಏನಿದೆ ಅದಕ್ಕೂ ಮೀರಿ ಇದೊಂದು ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು ಮತ್ತೆ ಬಿಸ್ನೆಸ್ ಲೈಫ್ ಅಲ್ಲಿ ಆಗಿರ್ಬೋದು. Prioritize the high impact activities, maintain discipline and avoiding the distractions. ಸೊ ಗೊಂದಲಗಳನ್ನ ತೆಗೆದಾಕ್ಬೇಕು. ಯಾವುದು ಪ್ರಯಾರಿಟೈಸ್ ಮಾಡ್ಬೇಕು ಅದನ್ನ ತುಂಬಾ ಪ್ರಯಾರಿಟೈಸ್ ಮಾಡಿ ಯಾವಾಗ ಡೆಲಿವರಿ ಕೊಡಬೇಕು ಅಥವಾ ಯಾವಾಗ ನಿಮ್ಮ ಕಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು ಕಸ್ಟಮರ್ಸ್ಗೆ. ಸೊ ಅವಾಗ ನೀವು ಫುಲ್ಫಿಲ್ ಮಾಡಿದಾಗ ನಿಮ್ಮ ಕಂಪನಿ ಅಥವಾ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ರನ್ ಆಗುತ್ತೆ. ಮತ್ತೆ ನೀವು ಅಂದುಕೊಂಡಕ್ಕಿಂತ ಹೆಚ್ಚಿಗಾಗಿ ನೀವು ಪ್ರಾಫಿಟ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಈ ಒಂದೆಲ್ಲ ಸ್ಕಿಲ್ಸ್ ಗಳನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ರಾಕೆಟ್ ತರ ಹೋಗ್ತಾನೆ ಇರುತ್ತೆ. ಸೊ ಈ ರಾಕೆಟ್ ತರ ನೋಡಿ 4 ವೈಟ್ ಕಲರ್ ಇದೆ, 1 ಯೆಲ್ಲೋ ಕಲರ್ ಮೇಲೆ ಹೋಗ್ತಾ ಇದೆ. ಸೊ ಈ ಒಂದು 5-6 ಸ್ಟ್ರಾಟಜೀಸ್ ಏನಿದೆ ನೀವು ನಿಜವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ನಿಮ್ಮ ವಿಷನ್, ಮಿಷನ್ ಮತ್ತೆ ಗೋಲ್ಸ್ ಮತ್ತೆ ಲೀಡರ್ಶಿಪ್ ಸ್ಕಿಲ್ಸ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಫೈನಾನ್ಷಿಯಲ್ ಲಿಟರಸಿ, ಇನೋವೇಟಿವ್ ಆಗಿ ಥಿಂಕ್ ಮಾಡೋದು, ಪ್ರಾಬ್ಲಮ್ ರಿಸಾಲ್ವ್ ಮಾಡುವಂಥದ್ದು. ಸೊ ಇದೆಲ್ಲಾನು ಮಾಡಿ ಇಂಪ್ಲಿಮೆಂಟ್ ಮಾಡಿ ಕರೆಕ್ಟ್ ಆಗಿ ಕರೆಕ್ಟ್ ಟೈಮಿಗೆ ನೀವು ನಿಮ್ಮ ಒಂದು ಬಿಸ್ನೆಸ್ ನ ರನ್ ಮಾಡ್ತಾ ಇದ್ರೆ, ನೀವು ಕಸ್ಟಮರ್ಸ್ ನ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗೋದಂತ ಗ್ಯಾರಂಟಿ. ಜೊತೆಗೆ ನಿಮ್ಮ ಗೋಲ್ಸ್ ಗಳೇನಿದೆ ಆ ಗೋಲ್ಸ್ ಗಳು ಫುಲ್ಫಿಲ್ ಆಗುತ್ತೆ. ನೀವು ಅಂದುಕೊಂಡಿದ್ಕಿಂತ ನೀವು ಚೆನ್ನಾಗಿ ನೀವು ಬಿಸ್ನೆಸ್ ನ ರನ್ ಮಾಡಬಹುದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ಒಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಒಂದು ವೆಲ್ತಿ ಕೃಷ್ಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ಬೆಲ್ ಐಕನ್ ಏನಕ್ಕೆ ಪ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ನಾನು ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ, ನಿಮಗೆ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರು ಕಮೆಂಟ್ ಮಾಡ್ಲಿಕ್ಕೆ ಹೇಳಿ ಅಥವಾ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.